ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಏನು ವಿಡಿಯೋ ತಂದಿದ್ದೀನಿ ಅಂದರೆ, ನಾವು ಜೋಳಕ್ಕೆ ಯಾವ ರೀತಿ ಸ್ಪ್ರೇ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ನಾವು ಒಂದು ಡ್ರಮ್ ನೀರು ತುಂಬಿಸಿಟ್ಕೊಂಡು ಮದ್ದುಗಳೆಲ್ಲ ತಂದಿದ್ರು ನಮ್ಮ ಮನೆಯವರು ಮಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಇದೇ ಮಿಷಿನಲ್ಲಿ ಸ್ಪ್ರೇ ಮಾಡೋದು. ಆ ಮಿಷಿನಲ್ಲಿ ಮಾಡಲಿಕ್ಕೆ 2 ಜನ ಬೇಕಾಗುತ್ತೆ. ನೋಡಿ, ನಾವು 1 ಎಕರೆಯಷ್ಟು ಜೋಳ ಹಾಕ್ಕೊಂಡಿದ್ದೀವಿ. ಸೈಲೇಜ್ಗೋಸ್ಕರ ಹಾಕಿರೋದು ಈ ಸರಿ. ಅದಕ್ಕೆ ಹುಳದ ಮದ್ದು ಮತ್ತು ಟಾನಿಕ್ಕು, ಗ್ರೋತ್ಗೆ ಟಾನಿಕ್ಕು, ಇಂಪ್ರೂವ್ಮೆಂಟ್ಗೆ ಅಂತ ತಂದಿದ್ದೀವಿ. ಅಂಗಡೀಲಿ ಕೇಳಿದರೆ ಅವರೇ ಕೊಡ್ತಾರೆ. ಅದು ಪ್ಯಾಕೇಜ್ ಟೈಪ್ ಸಿಗುತ್ತೆ. ನೋಡಿ, ಡ್ರಮ್ಮಿಗೆ ಹಾಕಿ ಹೆಂಗೆ ಮಿಕ್ಸ್ ಮಾಡ್ತೀನಿ ಅಂತ. ಹಾಗೆ ನೋಡಿ, ರಬ್ಬರ್ ಇಲ್ಲಿವರೆಗೆ ಎಳ್ದಿದ್ದೀವಿ ಅಂತ ಮಿಷನ್ಗೆ ಪೆಟ್ರೋಲ್ ಹಾಕ್ಕೊಳ್ತಾ ಇದ್ದೀವಿ. ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಬೇಕು ಆ ಮಿಷನ್ಗೆ. ಇದು ರಬ್ಬರ್ ಬಂದು 25 ಅಡಿ ಉದ್ದ ಇದೆ. ನೋಡಿ, ಎಲ್ಲ ರೆಡಿಯಾಗಿದೆ. ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇನ್ನು ಸ್ಟಾರ್ಟ್ ಮಾಡಿಕೊಂಡು ಹೊಡಿಯೋದಷ್ಟೇ ಕೆಲಸ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡ್ವಿ. ಎಲ್ಲ ಕೈ ಹ್ಯಾಂಡಲ್ ಮಿಷನು ಬ್ಯಾಕ್ ಹಾಕ್ಕೊಂಡು ಹೊಡಿತಾರೆ. ನಾವು ಮಾತ್ರ ಈ ಥರ ಮಿಷನಲ್ಲಿ 1 ವರ್ಷದಿಂದ ಹೊಡಿತಾ ಇದ್ದೀವಿ. ನಮಗಿದೇ ಈಸಿ ಅನಿಸುತ್ತೆ, ಬೇಗನೂ ಆಗುತ್ತೆ ಅನಿಸುತ್ತೆ. ಆದರೆ ಇದು ಒಬ್ಬರು ಹೊಡಿತಾ ಇದ್ದರೆ ಒಬ್ಬರು ರಬ್ಬರ್ ಇಟ್ಕೊಂಡಿರಬೇಕು. ಇಷ್ಟಿಷ್ಟು ಚಿಕ್ಕ ಗಿಡದಲ್ಲಿ ಹೊಡೆದ್ರೆ ಒಳ್ಳೆಯದು. ಇನ್ನೂ ಸ್ವಲ್ಪ ಉದ್ದ ಆದರೆ ಗಿಡಗಳು ಸ್ವಲ್ಪ ಮುರ್ಕೊಂಡು ಹೋಯ್ತವೆ. ಇದಾದರೆ ಬಗ್ಗಿ ರಬ್ಬರ್ ಹಾಗೆ ದಾಟಿಸುತ್ತೆ. ನೋಡಿ ಯಾವ ಥರ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ. ನೀವೆಲ್ಲ ಯಾವ ರೀತಿ ಸ್ಪ್ರೇ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ. ಇದು 2 ಅವರ್ಸ್ ಆಗುತ್ತೆ ನಮಗೆ ಸ್ಪ್ರೇ ಮಾಡಲಿಕ್ಕೆ. ನಾವು ಬೆಳಗ್ಗೆನೇ ಬಂದಿದ್ದೀವಿ, 10 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿ ಹೊಡಿತಾ ಇದ್ದೀವಿ. ನೋಡಿ ಯಾವ ರೀತಿ ಲೈನ್ಸಲ್ಲಿ ಬರ್ತದೆ ಅಂತ. ತುಂಬಾ ಹುಳ ಬಂದಿತ್ತು, ಎಲ್ಲ ಎಲೆಗಳೆಲ್ಲ ವೈಟ್ ಆಗಿರ್ತಿತ್ತು. ಅದಕ್ಕೆ ಹುಳದ ಮದ್ದು, ಕಳೆನಾಶಕನೂ ಸೇರಿಸಿದ್ದಾರೆ ಅದಕ್ಕೆ. ಮತ್ತು ಇಂಪ್ರೂವ್ಮೆಂಟ್ಗೆ, ಗ್ರೋತ್ಗೆ ಅಂತ ಒಂದು ಟಾನಿಕ್ಕು, ಅವೆಲ್ಲ ಸೇರಿಸ್ಬಿಟ್ಟು ಹೊಡಿತಾ ಇದ್ದೀವಿ. ಈ ಜೋಳಕ್ಕೆ 1 ತಿಂಗಳಾಗಿದೆ ಅಷ್ಟೇ. 1 ತಿಂಗಳಿಗೆ ಇಷ್ಟು ಬಂದಿದೆ. ಸ್ಪ್ರೇ ಮಾಡಿ ಒಂದು 4 ದಿನ ಆದಮೇಲೆ ಗೊಬ್ಬರ ಯೂರಿಯಾ ಮಿಕ್ಸ್ ಮಾಡಿ ಹಾಕೋಣ ಅಂತ ಇದ್ದೀವಿ. ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಕುಂಟೆ ಹೊಡೆಸ್ಬಿಟ್ಟು ಬಿಟ್ಬಿಡ್ತೀವಿ. ನೋಡಬೇಕು ಯಾವಾಗ ಏನು ಅಂತ. ಇವಾಗ ಸ್ಪ್ರೇ ಮಾಡದೇ ಇದ್ದರೆ ಹುಳ ಹೋಗೋದೇ ಇಲ್ಲ. ಗೊಬ್ಬರ ಹಾಕದೇ ಇದ್ದರೆ ಬೆಳೆನೇ ಬರೋದಿಲ್ಲ. ಎಲ್ಲದಕ್ಕೂ ಸ್ಪ್ರೇ ಗೊಬ್ಬರ ಎಲ್ಲ ಹಾಕ್ಕೊಳ್ಳೇಬೇಕು. ಮೊದಲಿನ ಥರ ಯಾವುದೂ ಬರಲ್ಲ. ಮತ್ತು ಕಚಡನೂ ತುಂಬಾ ಬೆಳೆದ್ಬಿಡುತ್ತೆ. ಸುಮಾರು 1.5 ಗಂಟೆ ಸ್ಪ್ರೇ ಮಾಡಿದ್ವಿ ನಾವು. ಇನ್ನೇನು ಮುಗಿತಾ ಬಂತು, ಇನ್ನು ಸ್ವಲ್ಪ ಇದೆ ಅಷ್ಟೇ. ಮದ್ದೂ ಅಲ್ಲಿಗೆ ಸರಿ ಆಯಿತು. ಇನ್ನು ಡ್ರಮ್ಮೆಲ್ಲ ತೊಳೆದು ಮಿಷನೆಲ್ಲ ತೆಗೆದಿಡೋದಷ್ಟು ಕೆಲಸ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ನಮ್ಮ ವಿಡಿಯೋಕ್ಕೆ. ಥ್ಯಾಂಕ್ ಯು.